ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೇಪಾಳದ ರೀತಿಯಲ್ಲಿ ಲಡಾಖ್ನಲ್ಲಿ ಜಿನ್ಜೆಡ್ ರಸ್ತೆಗಿಳಿದಿದ್ದು ಲಡಾಖ್ ಹೊಸ ಕ್ರಾಂತಿಯೊಂದಕ್ಕೆ ಸಾಕ್ಷಿಯಾಗ್ತಾ ಇದೆ. ಲಡಾಖ್ಗೆ ರಾಜ್ಯ ಸ್ಥಾನಮಾನ ಮತ್ತು 6ನೇ ವೇಳಾಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಒತ್ತಾಯಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಬುಧವಾರ ಹಿಂಸಾತ್ಮಕ ರೂಪ ಪಡೆದಿತ್ತು. 4 ಸಾವನ್ನಪ್ಪಿದ್ರೆ 30 ಪೊಲೀಸರು ಮತ್ತು ಸಿಆರ್ಪಿಎಫ್ ಸಿಬ್ಬಂದಿ ಸೇರಿದಂತೆ 70 ಜನರು ಗಾಯಗೊಂಡಿದ್ದಾರೆ. ಗಲಭೆಕೋರರು ಬಿಜೆಪಿ ಕಚೇರಿ ಮತ್ತು ಲೇಹ್ ಸ್ವಾಯತ್ತ ಅಭಿವೃದ್ಧಿ ಮಂಡಳಿ ಕಚೇರಿಯನ್ನ ಧ್ವಂಸಗೊಳಿಸಿ ಬೆಂಕಿ ಹಚ್ಚಿದ್ದಾರೆ. ಸುಮಾರು 1 ಡಜನ್ ವಾಹನಗಳು ಸಹ ಹಾನಿಗೊಳಗಾಗಿದ್ದಾವೆ. ಗಲಭೆಕೋರರನ್ನ ನಿಯಂತ್ರಿಸಲು ಪೊಲೀಸರು ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗಿಸಿ ಗುಂಡು ಹಾರಿಸಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಹಿಂಸಾಚಾರದ ನಂತರ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಂತಹ ಪರಿಸರ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ತಮ್ಮ ಉಪವಾಸವನ್ನ ಕೊನೆಗೊಳಿಸುವುದಾಗಿ ಘೋಷಿಸಿದ್ದಾರೆ. ಪೂರ್ಣ ರಾಜ್ಯದ ಸ್ಥಾನಮಾನಗಳಿಗೆ ಆಗ್ರಹಿಸಿ ಸೋನಂ ಅವರು ನಡೆಸ್ತಾ ಇದ್ದಂತಹ ಅಮರಣ ಉಪವಾಸ ಸತ್ಯಾಗ್ರಹ ಅದ್ಯಾವ ಸಮ್ಮುಖದಲ್ಲಿ ಹಿಂಸಾತ್ಮಕ ರೂಪ ಪಡೆಯಿತು ಎಂಬುದು ಯಾರಿಗೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಹಿಂಸಾಚಾರಕ್ಕೆ ವಾಂಗ್ಚುಕ್ ಪ್ರಚೋದನಕಾರಿ ಭಾಷಣ ಕಾರಣ ಅಂತ ಸರ್ಕಾರ ಹೇಳಿದೆ. ವಾಂಗ್ಚುಕ್ ಇದನ್ನ ಅಲ್ಲಗೆಳೆದಿದ್ದಾರೆ. ಹಾಗಾದ್ರೆ ಲಡಾಖ್ನಲ್ಲಿ ನಿಜವಾಗಿಯೂ ನಡೀತಾ ಇರೋದು ಏನು? ಭಾರತದಲ್ಲೂ ನೇಪಾಳದಂತೆ ಸರ್ಕಾರವನ್ನ ಪತನಗೊಳಿಸುವ ತಂತ್ರ ನಡೀತಾ ಇದೆಯಾ? ಈ ಎಲ್ಲಾ ಇನ್ಸೈಡ್ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಮೋದಿ ಆಡಳಿತ ನಿಮಗೆ ಬೆಸ್ಟಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಲಡಾಖ್ನಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಜನರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆಗಸ್ಟ್ 5, 2019ರಂದು ಜಮ್ಮು ಮತ್ತು ಕಾಶ್ಮೀರದಿಂದ 370ನೇ ವಿಧಿಯನ್ನ ರದ್ದುಗೊಳಿಸಲಾಯಿತು. ನಂತರ ಇದನ್ನ 2 ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ವಿಂಗಡಿಸಲಾಯಿತು. ವಿಧಾನಸಭೆಯನ್ನು ಹೊಂದಿರುವ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲೆಹ್ ಮತ್ತು ಕಾರ್ಗಿಲ್ ಅನ್ನು ಒಳಗೊಂಡಿರುವ ಲಡಾಖ್. ಕೆಲವು ವರ್ಷಗಳ ಹಿಂದೆ ಲಡಾಖ್ನಲ್ಲಿ ಒಂದು ಚಳವಳಿ ಪ್ರಾರಂಭವಾಯಿತು. ಈಶಾನ್ಯ ರಾಜ್ಯಗಳಂತೆಯೇ ಸಂವಿಧಾನದ 6ನೇ ವೇಳಾಪಟ್ಟಿಯ ಅಡಿಯಲ್ಲಿ ಬುಡಕಟ್ಟು ಸ್ಥಾನಮಾನಗಳನ್ನ ಕೋರಿ ಅಲ್ಲಿನ ಜನರು ಬೀದಿಗಿಳಿದಿದ್ರು. ಲಡಾಖ್ಗೆ ರಾಜ್ಯ ಸ್ಥಾನಮಾನ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆಗಳು ನಡೀತಾ ಇವೆ. ಈ ಆಂದೋಲನದ ನೇತೃತ್ವವನ್ನ ಸೋನಂ ವಾಂಗ್ಚುಕ್ ಅವರು ವಹಿಸಿಕೊಂಡಿದ್ದಾರೆ. ಕೈಗಾರಿಕೋದ್ಯಮಗಳು ಈ ಹಿಮಾಲಯ ಪ್ರದೇಶದ ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಕೇಂದ್ರಾಡಳಿತ ಪ್ರದೇಶವಾಗಿ ಉಳಿದಿರುವುದು ಶೋಷಣೆಗೆ ಕಾರಣವಾಗ್ತಾ ಇದೆ. ಇದನ್ನ ತಡೆಯುವ ಏಕೈಕ ಮಾರ್ಗವೇನೆಂದ್ರೆ ಅದಕ್ಕೆ ಬುಡಕಟ್ಟು ಸ್ಥಾನಮಾನಗಳು ನೀಡುವುದು ಅಂತ ವಾಂಗ್ಚುಕ್ ಅವರು ಮೊದಲೇ ಹೇಳಿದ್ರು. ಘಟನೆಯ ನಂತರ ಲೆಹ್ನಲ್ಲಿ ಆಡಳಿತವು ಭಾರತೀಯ ನಾಗರಿಕ ಸಂರಕ್ಷಣಾ ಸಂಹಿತೆ 2023 ಸೆಕ್ಷನ್ 163 ಅಡಿಯಲ್ಲಿ ತಕ್ಷಣ ಕರ್ಫ್ಯೂ ಜಾರಿ ತಂದಿದೆ. 5ಕ್ಕಿಂತ ಹೆಚ್ಚು ಜನರು ಸೇರಬಾರದು ಅಂತ ನಿಷೇಧ ವಿಧಿಸಲಾಗಿದೆ. ಯಾವುದೇ ಮೆರವಣಿಗೆ, ರ್ಯಾಲಿ ಅಥವಾ ಸಭೆ ನಡೆಸಲು ಅನುಮತಿ ಕಡ್ಡಾಯವಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವಂತಹ ಲಡಾಖ್ ಲೆಫ್ಟಿನೆಂಟ್ ಗವರ್ನರ್ ಕವಿಂದರ್ ಗುಪ್ತಾ ಅವರು ಶಾಂತಿಯುತ ಪ್ರತಿಭಟನೆಗಳು ಪ್ರಜಾಪ್ರಭುತ್ವದ ಹಕ್ಕು, ಹಾಗಾಗಿ ಯಾವುದೇ ರೀತಿಯ ಹಿಂಸಾಚಾರವು ಸಮರ್ಥ ನಿಯಮವಲ್ಲ ಅಂತ ಹೇಳಿದ್ದಾರೆ. ಕಳೆದ 2 ದಿನಗಳಿಂದ ಜನರು ಪ್ರಚೋದಿಸಲು ಹೊರಗಿನ ಶಕ್ತಿಗಳು ಪ್ರಯತ್ನಿಸ್ತಾ ಇವೆ ಎಂಬ ಅನುಮಾನ ವ್ಯಕ್ತಪಡಿಸಿದ್ರು. ನಗರದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಪೊಲೀಸರು ಹೆಚ್ಚಿನ ಎಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ದಾರೆ. ಹಾಗಾದ್ರೆ ಇವರ ಬೇಡಿಕೆಗಳು ಏನೇನು? ಲಡಾಖ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳ ಕೇಂದ್ರ ಬಿಂದು ಈ 4 ಬೇಡಿಕೆಗಳು. ಅವುಗಳಲ್ಲಿ ಪೂರ್ಣ ರಾಜ್ಯ ಸ್ಥಾನಮಾನ, ಬುಡಕಟ್ಟು ಸ್ಥಾನಮಾನ, ಸರ್ಕಾರಿ ಉದ್ಯೋಗದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಮೀಸಲಾತಿ ಮತ್ತು ಲೇಹ್ ಮತ್ತು ಕಾರ್ಗಿಲ್ಗೆ ಪ್ರತ್ಯೇಕ ಲೋಕಸಭಾ ಸ್ಥಾನಗಳು ಇವುಗಳನ್ನ ಸೇರಿವೆ. ಅಲ್ಲಿನ ಜನರು ಹೆಚ್ಚಿನ ಅವಕಾಶಗಳನ್ನ ಬಯಸ್ತಾ ಇದ್ದಾರೆ. ಅದಕ್ಕಾಗಿಯೇ ಅವರು ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ಸ್ಥಳೀಯ ಜನಸಂಖ್ಯೆಗೆ ಬುಡಕಟ್ಟು ಸ್ಥಾನಮಾನ ಒತ್ತಾಯಿಸ್ತಾ ಇದ್ದಾರೆ. ಸೋನಂ ಅವರು ಸೇರಿದಂತೆ ಈ ಪ್ರದೇಶದ ಜನರು ಪ್ರತ್ಯೇಕ ರಾಜ್ಯವನ್ನ ಮಾತ್ರವಲ್ಲದೆ ಸಂವಿಧಾನದ 6ನೇ ವೇಳಾಪಟ್ಟಿಯ ಅಡಿಯಲ್ಲಿ ಬುಡಕಟ್ಟು ಸ್ಥಾನಮಾನಗಳನ್ನ ಕೋರ್ತಾ ಇದ್ದಾರೆ. ಯಾಕಂದ್ರೆ ಇದು ಸಂಭವಿಸಿದಲ್ಲಿ ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನ ಉಳಿಸಬಹುದು ಎಂಬುದು ಅವರ ವಾದವಾಗಿದೆ. ಇನ್ನು 2022-2023ರಲ್ಲಿ ಲೇಹ್ನ ಜನರು ಜಮ್ಮು ಮತ್ತು ಕಾಶ್ಮೀರ ಸರ್ಕಾರದಿಂದ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರೆ ಎಂದು ಭಾವಿಸಿ ಕೇಂದ್ರಾಡಳಿತ ಪ್ರದೇಶ ಸ್ಥಾನಮಾನಕ್ಕೆ ಒತ್ತಾಯಿಸಲು ಪ್ರಾರಂಭಿಸಿದ್ರು. 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಿಸಿದಾಗ ಅಲ್ಲಿನ ಜನರು ಪ್ರತ್ಯೇಕ ರಾಜ್ಯಕ್ಕಾಗಿ ಒತ್ತಾಯಿಸಲು ಪ್ರಾರಂಭಿಸಿದ್ರು. ಕೇಂದ್ರ ಗೃಹ ಸಚಿವಾಲಯವು 17 ಸದಸ್ಯರ ಕೇಂದ್ರ ಸಮಿತಿಯನ್ನು ರಚಿಸಿತು. ಈ ಸಮಿತಿಯು 2023ರಲ್ಲಿ ಲಡಾಖ್ನಲ್ಲಿ ಕೆಲವು ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿತು. ಆದ್ರೆ ಯಾವುದೇ ತೀರ್ಮಾನಗಳಿಗೆ ಬಂದಿರಲಿಲ್ಲ. ಅಂದಿನಿಂದ ಸೋನಂ ಅವರು ನಿರಂತರವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಳೆದ ವರ್ಷ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಅನುಮತಿ ಕೇಳಿದ್ರು. ಆದ್ರೆ ಅನುಮತಿ ನಿರಾಕರಿಸಲಾಯಿತು. ಸೋನಂ ಪ್ರತ್ಯೇಕ ರಾಜ್ಯಕ್ಕಾಗಿ ಒತ್ತಾಯಿಸಿ ಕಳೆದ 15 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಸೋನಂ ಅವರನ್ನ ಬೆಂಬಲಿಸಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಮತ್ತು ಯುವಕರು ಬೀದಿಗಿಳಿದಿದ್ದಾರೆ. ಅವರು ಬಿಜೆಪಿ ಕಚೇರಿಗೆ ಬೆಂಕಿ ಹಚ್ಚಿದ್ದಾರೆ ಮತ್ತು ಸಿಆರ್ಪಿಎಫ್ ವಾಹನಗಳನ್ನ ಸುಟ್ಟು ಹಾಕಿದ್ದಾರೆ. ಪ್ರತಿಭಟನೆಗಳು ಸಾಕಷ್ಟು ಹಿಂಸಾತ್ಮಕವಾಗ್ತಾ ಇದೆ. ಹಲವಾರು ಸ್ಥಳಗಳಲ್ಲಿ ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಘರ್ಷಣೆಗಳು ನಡೀತಾ ಇವೆ. ಜನರು ಬೀದಿಯಲ್ಲಿ ಬೆಂಕಿ ಹಚ್ಚುವ ಮೂಲಕ ತಮ್ಮ ಕೋಪವನ್ನು ವ್ಯಕ್ತಪಡಿಸ್ತಾ ಇರುವುದು ಕಂಡು ಬಂದಿದೆ. ಇನ್ನು ಈ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸ್ಥಳೀಯ ಕಾಂಗ್ರೆಸ್ ಕೌನ್ಸಿಲರ್ ಫುಟ್ಸಾಂಗ್ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಇವರು ಹಿಂಸಾಚಾರದಲ್ಲಿ
ಭಾಗಿಯಾಗಿದ್ದಾರೆ ಎನ್ನಲಾದ ಭಾವಚಿತ್ರಗಳನ್ನ ಬಿಜೆಪಿ ಬಿಡುಗಡೆ ಮಾಡಿದೆ. ಹಾಗಾದ್ರೆ ಲಡಾಖ್ ಹಿಂಸಾಚಾರಕ್ಕೆ ಅಸಲಿ ಕಾರಣವಾದ್ರು ಏನು? ಇದು ನೇಪಾಳದಲ್ಲಿ ನಡೆದಂತೆ ಜೆನ್ಸೆಟ್ ಕ್ರಾಂತಿಯ ಅಥವಾ ಪಿತೂರಿಯ ಭಾಗವಾ? ಈ ಬಗ್ಗೆ 10 ಪ್ರಮುಖ ಅಂಶಗಳಿವೆ. ಅವುಗಳನ್ನು ನೋಡೋದಾದ್ರೆ, ಲಡಾಖ್ಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಮತ್ತು ಸಂವಿಧಾನದ ರಕ್ಷಣೆಗಾಗಿ ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರ ಸೋನಂ ಕಳೆದ 15 ದಿನಗಳಿಂದ ಅಮರಣ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಆದ್ರೆ ಬುಧವಾರ ಉದ್ರಿಕ್ತ ಜನರ ಗುಂಪೊಂದು ಭಾರಿ ಹಿಂಸಾಚಾರದಲ್ಲಿ ತೊಡಗಿದ್ದು ಲೆಹ್ನಲ್ಲಿರುವಂತಹ ಬಿಜೆಪಿ ಕಚೇರಿ ಮತ್ತು ಲಡಾಖ್ ಹಿಲ್ ಕೌನ್ಸಿಲ್ ಸೆಕ್ರೆಟರಿಯೇಟರ್ ಕಚೇರಿಗೆ ಬೆಂಕಿ ಹಚ್ಚಿದ್ದಾರೆ. ಸೋನಂ ಅವರ ಪ್ರಚೋದನಕಾರಿ ಭಾಷಣಗಳು ಮತ್ತು ನೇಪಾಳದ ಜೆನ್ಸೆಟ್ ಪ್ರತಿಭಟನೆಯ ಉಲ್ಲೇಖಗಳೇ ಲಡಾಖ್ ಹಿಂಸಾಚಾರಕ್ಕೆ ಕಾರಣ ಎಂದು ಕೇಂದ್ರಾಡಳಿತ ಪ್ರದೇಶದ ಸರ್ಕಾರ ಆರೋಪಿಸಿದೆ. ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಗೃಹ ಇಲಾಖೆ, ವಾಂಗ್ಚುಕ್ ಉದ್ದೇಶಪೂರ್ವಕವಾಗಿ ಯುವಕರನ್ನ ಹಿಂಸಾಚಾರದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಿದ್ದಾರೆ ಅಂತ ದೂರಿದೆ. ಇನ್ನು ಈ ಆರೋಪಗಳನ್ನು ನಿರಾಕರಿಸಿರುವಂತಹ ಸೋನಂ ಅವರು ಹಿಂಸಾಚಾರಗಳನ್ನು ತಡೆಗಟ್ಟಲು ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟಿದ್ದಾಗಿ ಪ್ರತಿಪಾದಿಸಿದ್ದಾರೆ. ಲಡಾಖ್ ಹಿಂಸಾಚಾರ ಸಂಬಂಧಿಸಿದಂತೆ ಕಾಂಗ್ರೆಸ್ ಕೌನ್ಸಿಲರ್ ವಿರುದ್ಧ ಲೇಹ್ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದು, ಬಿಜೆಪಿ ಕಾಂಗ್ರೆಸ್ ಕೌನ್ಸಿಲರ್ ಹಿಂಸಾಚಾರದಲ್ಲಿ ನಿರತರಾದ ಭಾವಚಿತ್ರವನ್ನ ಬಿಡುಗಡೆ ಮಾಡಿದೆ. 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾದ ವಿಶೇಷ ಸ್ಥಾನಮಾನಗಳನ್ನು ರದ್ದುಗೊಳಿಸಿದಂತಹ ಕೇಂದ್ರ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಅನ್ನ 2 ಕೇಂದ್ರಾಡಳಿತ ಪ್ರದೇಶವನ್ನಾಗಿ ರೂಪಿಸಿತ್ತು. ಮೊದಲು ಸೋನಂ ಅವರು ಸೇರಿದಂತೆ ಅನೇಕರು ಈ ನಿರ್ಧಾರವನ್ನ ಸ್ವಾಗತಿಸಿದಾದರೂ ಕೂಡ ಆ ಬಳಿಕ ಸ್ಥಳೀಯ ಸಂಸ್ಕೃತಿ, ಭೂಮಿ ಮತ್ತು ಉದ್ಯೋಗ ರಕ್ಷಣಾ ವಿಚಾರವಾಗಿ ಕೇಂದ್ರಾಡಳಿತ ಪ್ರದೇಶದ ಬದಲಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ನೀಡಿ ಬೇಡಿಕೆಯನ್ನ ಇಟ್ಟಿದ್ರು. ಜಮ್ಮು ಮತ್ತು ಕಾಶ್ಮೀರಕ್ಕೆ ಇರುವಂತಹ ಪ್ರತ್ಯೇಕ ವಿಧಾನಸಭೆ ಕೂಡ ಲಡಾಖ್ಗೆ ಇರದಿರುವುದು ಇಲ್ಲಿನ ಜನರಲ್ಲಿ ಪೂರ್ಣ ರಾಜ್ಯದ ಸ್ಥಾನಮಾನಕ್ಕೆ ಬೇಡಿಕೆ ಸಲ್ಲಿಸಲು ಪ್ರೇರೇಪಿಸಿತು. ಈ ಸಂಬಂಧ ಆರಂಭವಾದಂತಹ ಪ್ರತಿಭಟನೆಗಳಿಗೆ ಸೋನಂ ಅವರ ನೇತೃತ್ವ ನೀಡಿದ್ರು. ಲಡಾಖ್ಗೆ ರಾಜ್ಯ ಸ್ಥಾನಮಾನ ಆಗ್ರಹಿಸಿ ಲೇಹ್ನ ಸರ್ವೋಚ್ಚ ಸಂಸ್ಥೆ ಮತ್ತು ಕಾರ್ಗಿಲ್ ಪ್ರಜಾಸತ್ತಾತ್ಮಕ ಒಕ್ಕೂಟ ರಚನೆ ಮಾಡಲಾಯಿತು. ಈ ಒಕ್ಕೂಟ ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ಆರಂಭಿಸಿದಾದ್ರೂ ಕೂಡ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರುವಲ್ಲಿ ಉಭಯ ಬಣಗಳು ವಿಫಲವಾದವು. ಅಂತಿಮವಾಗಿ ಸೋನಂ ಅವರು ಅಮರಣ ಉಪವಾಸ ಸತ್ಯಾಗ್ರಹದ ಹಾದಿಯನ್ನ ಹಿಡಿದು ಕಳೆದ 15 ದಿನಗಳಿಂದ ಲೇಹ್ನಲ್ಲಿ ಶಾಂತಿಯುತ ಪ್ರತಿಭಟನೆಗಳಿಗೆ ನೇತೃತ್ವವನ್ನು ವಹಿಸಿದ್ರು. ಆದ್ರೆ ನಿನ್ನೆ ಏಕಾಏಕಿ ಹಿಂಸಾಚಾರ ಭುಗಿಲೆದ್ದಿದ್ದು 4 ಪ್ರತಿಭಟನಾಕಾರರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವಂತಾಯಿತು. ಈ ಘಟನೆಯಲ್ಲಿ 22 ಪೊಲೀಸ್ ಸಿಬ್ಬಂದಿ ಸೇರಿದಂತೆ 90ಕ್ಕೂ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸೋನಂ ಅವರೊಂದಿಗೆ ಅಮರಣ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದಂತಹ ಇತರ 15 ಜನ ತೀವ್ರ ಅಸ್ವಸ್ಥಗೊಂಡ ಪರಿಣಾಮ ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಕೂಡ. ಈ ವೇಳೆ ಸೋನಂ ಅವರು ಮಾತನಾಡಿದ ಭಾಷಣದಲ್ಲಿ ಇತ್ತೀಚೆಗೆ ನೆರೆ ರಾಷ್ಟ್ರ ನೇಪಾಳದಲ್ಲಿ ನಡೆದ ಜೆನ್ಸೆಟ್ ಕ್ರಾಂತಿ ಉಲ್ಲೇಖ ಮಾಡಿದ್ದಾರೆ ಎನ್ನಲಾಗಿದ್ದು, ಇದು ಹಿಂಸಾಚಾರ ಭುಗಿಲೇಳಲು ಮೂಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಸದ್ಯ ಲಡಾಖ್ ನಲ್ಲಿ ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಹೆಚ್ಚುವರಿ ಪೊಲೀಸ್ ಪಡೆ ಮತ್ತು ಭದ್ರತಾ ಪಡೆಗಳನ್ನ ನಿಯೋಜಿಸಲಾಗಿದೆ. ಅಲ್ಲದೆ ಲೇಹ್ನಲ್ಲಿ ಕರ್ಫ್ಯೂ ವಿಧಿಸಲಾಗಿದೆ. ಸೊ ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.